ಅವ ಹುಡುಗ ಅಥವಾ ಹುಡುಗಿ 1ನೇ ನಂಬರ್ ಬಂದ್ರೆ ನನ್ನ ಮಗ ಅದಕ್ಕೆ 1 ನಂಬರ್ ಬಂದ, ನನ್ನ ಮಗಳ ಅದಕ್ಕೆ 1 ನಂಬರ್ ಬಂದ. ಫೇಲ್ ಆತು, ಸರಿಯಾಗಿ ಏನು ಮಾಸ್ತರ್ ಕರ್ಸ, ಏನು ಮಾಸ್ತರ್ ಕರ್ಸೋದಿಲ್ಲ, ಮಾಸ್ತರ್ ಏನು ಕರ್ಸೋದು ಅದಕ್ಕೆ ಫೇಲ್ ಅದಾವ. ನನ್ನ ಮಗ ಭಾಳ ಶಾನೆ, ಫೇಲ್ ಆದ ಮಾಸ್ತರ್ ಮ್ಯಾಗ, ಪಾಸ್ ಆದ ನನ್ನ ಮಗ. ಈ ಭಾವನೆ ಬೇಡ. ಇವತ್ತು ಗುರುಗಳು, ಗುರು ಮಾತೆಯರು, ಪಾಲಕರು, ಗುರುಗಳು ಎಷ್ಟು ಗುರುಮಾತೆಯರು, ಗುರುಗಳು ಎಷ್ಟು ಜವಾಬ್ದಾರಿಸ್ತಾರೋ ಅಷ್ಟೇ ಜವಾಬ್ದಾರಿಸ್ತರು ತಂದೆ ತಾಯಿನೂ ಅದಾರ ಅನ್ನೋದ. ಇವತ್ತು ನಾವು ಶಾಲೆ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲೇ ಕಲ್ತಿದ್ದನ್ನ, ಬಹುಶಃ ಇವರು ಇಲ್ಲ ಕೂತವ್ರೆಲ್ಲ ಕನ್ನಡ ಗಂಡು ಮಕ್ಕಳ ಶಾಲೆಗಡೆ ಕಲ್ತಾರ. ಆದ್ರೆ ನಾವು ಶಾಲೆ ಬಹಳ ಕಡಿಮೆ ಕಲ್ತೀವಿ. ಪಾರ್ಟಿ ಗಂಟೆ ಏನು ಇಡಾಕ್ ಹೋಗ್ತಿದ್ವಿ ಶಾಲೆಯಾಗ ಅಟ್ಟಕರೆ ಇಲ್ಲ ಇದ್ದದ ಹಕ್ಕಿಗತ್ ಹೇಳ್ತಾನೆ, ಸಮಾಧಾನಲೆ ಕೇಳ್ರಿ. ಪಾರ್ಟಿ ಗಂಟೆ ಏನ್ ಇಡಾಕ್ ಹೋಗ್ತೀವಿ ಅಟ್ಟಕರೆ, ಪಾರ್ಟಿ ಗಂಟೆ ಎದ್ದು ಬಂದ ಕೂಡಲೇ ಸಾಲಿ ಮಾಸ್ತರ್ ಮನಿ ಕಸ ಹಿಡಿಯೋದು, ಮಾಸ್ತರ್ ಮನಿ ಸಾರ್ಸೋದು, ಮಾಸ್ತರ್ ಮಗಳ ಅಳಾಕತ್ರ ಅಂತ ತಗೊಂಡು ಊರೆಲ್ಲ ತಿರುಗಾಡಿ ಬರೋದು. ಮಾಸ್ತರ್ ಮನಿ ನಗಬಾರ್ದು ಕೇಳ, ನಾ ಏನ್ ಆತ ಕೇಳ. ಮಾಸ್ತರ ಮನಿ ಬೀಸಾನ್ ಮಾಡೋದು, ಮಾಸ್ತರ್ ಮನಿಗೆ ಪಲ್ಯ ಬೇಕಾದ್ರೆ ಆಜು ಬಾಜು ಎಲ್ಲಿ ಹೊಲ್ದಾಗ ಹೋದ್ರ ಅಲ್ಲಿ ಹೋಗಿ ಪಲ್ಯ ತಗೊಂಬಂದು ಕೊಡು. ಅವ್ರ ಮಗಳು ಇಸಿ ಅದು ಮಾಡ್ತಾರ, ಅದು ಮುಕ್ಕೊಳ್ತೀವಿ ಅಲ್ಲೇ ಅಂದ್ರೆ ವಿಶೇಷವಾಗಿ ಅವಾಗ ನಮ್ಮ ಒಂದು ಜೀವನದಲ್ಲಿ ನೈತಿಕವಾಗಿರ್ತಕ್ಕಂಥ ಶಿಕ್ಷಣವನ್ನ ಇವತ್ತು ನಿಮಗೆ ಶಿಕ್ಷಣ ಕೊಡಕತ್ತಾರ. ಇದು 2 4 4 8 9 81 ಇದೆಲ್ಲ ಶಿಕ್ಷಣ. ಆದ್ರೆ ನೈತಿಕತೆ ಶಿಕ್ಷಣನು ನಾ ಏನು ಮೊದಲು ಹೇಳಿಲ್ಲ, ನಾಳೆ ಕಲಿತ ನಂತರನೂ ಸಹಿತ ನೀ ಮನ್ಯಾಗ ಕಸ ಹೊಡಿಬೇಕು, ಮನ್ಯಾಗ ಸಾರಿಸಬೇಕು, ಮನ್ಯಾಗ ಬಿಸ ಮಾಡ್ಕೊಂಡ್ ಬರ್ಬೇಕು, ಮನೆಗೆ ನೀರು ತಂದು ಕೊಡ್ಬೇಕು, ಮನ್ಯಾಗ ಸಣ್ಣ ಹುಡುಗರು ಅಳಕತ್ರ ಅವ್ರನ್ನ ಎತ್ಕೊಂಡು ತಿರುಗಾಡಬೇಕು ಅನ್ನೋಂಥ ನೈತಿಕತೆ ಶಿಕ್ಷಣವನ್ನು ಆವತ್ತು ದಿವಸ ನಮ್ಮ ಶಿಕ್ಷಕರು ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವಾಗ ನಮಗೆ ಗುರುಗಳು ಅದನ್ನ ಮಾಡಿದಕ್ಕೆ ನಾ ಎಂದೂ ತಪ್ಪಣಂಗಿಲ್ಲ, ಅದಕ್ಕೆ ನಾ ಹೆಮ್ಮೆ ಪಡ್ತಾನೆ, ಬಹಳ ಹೆಮ್ಮೆಯಿಂದ ಹೇಳ್ತಾನ. ನನ್ನ ಗುರುಗಳ ಮನಿ ಹುಡುಗಿದನ, ಸಾರಿಸಿದನ, ನೀರ್ ತಂದನ, ಬಿಸಾರ ಮಾಡಿದನ, ಕಾಯಿಪಲ್ಲೆ ತಂದನ, ಹಾಲು ತಂದು ಕೊಟ್ಟನ, ಅವ್ರ ಹುಡುಗರು ಎತ್ಕೊಂಡು ತಿರುಗಾಡಿದನ, ಅವ್ರ 2 ಬಡ್ದಾರ ಬಡ್ಸ್ಕೊಂಡನ, ಅವ್ರ 2 ಬೇದ್ದಾರ ಬೇಸ್ಕೊಂಡನ. ಅವೆಲ್ಲ ಮಾಡಿದಕ್ಕೆ ಇವತ್ತು ನಿಮ್ಮ ಮುಂದೆ ರಮೇಶ್ ಕತ್ತಿ 4 ಶಬ್ದ ಮಾತಾಡಕತ್ತಿದ್ರೆ ಅವ್ರ ಆಶೀರ್ವಾದಕಾರ ಅನ್ನೋ ಮಾತನ್ನ ಇವತ್ತು ದಿವಸ ನಾವು ಹೇಳಬೇಕಾಗ್ತದೆ. ಇವತ್ತು ಶಿಕ್ಷಕರಿಗೆ ಅಪೇಕ್ಷೆ ಏನೈತೆ ನಮ್ಮಿಂದ? ಈ ಒಂದೇನೋ ಕಣ್ ಕಿಸಿದ್ರು, ಒಂದು ಬಡದ್ರು ಅಂದ್ರೆ ಇವತ್ತು ಜಗಳಕ್ಕೆ ಹೊಂಟಾರ ಪಾಲಕರು. ಶಿಕ್ಷಕರ ಅಪೇಕ್ಷೆ ಏನೈತೆ ನಮ್ಮಿಂದ? ನಾಳೆ ನಾವು ಏನ್ರ DC, AC, ತಹಶೀಲ್ದಾರ, SP, IAS, IPS, IFS ಆಫೀಸರ್ ಆದ್ರೆ ಎಲ್ಲೋ ಸಮಾಜದಾಗ ನನ್ನ ಕೈಯಾಗ ಕಲ್ತು ಒಬ್ಬ ಹುಡುಗ IAS ಆಗ್ಯಾನ, IFS ಆಗ್ಯಾನ, DC ಆಗ್ಯಾನ, ಕಲೆಕ್ಟರ್ ಆಗ್ಯಾನ, AC ಆಗ್ಯಾನ ಅಂತ ಹೆಮ್ಮೆ ಪಡ್ತಾರ ಅವ್ರ. ಅದನ್ನ ಬಿಟ್ರೆ ಗುರುಗಳಿಗೆ, ಗುರು ಮಾತೆಯರಿಗೆ ನಮ್ಮಿಂದ ಏನೂ ಅಪೇಕ್ಷೆ ಇಲ್ಲ. ಅವ್ರ ಅಪೇಕ್ಷೆ ನಾನು ಕಲಿಸಿದಂತ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಉನ್ನತ ಸ್ಥಾನದಲ್ಲಿದ್ರೆ ಅದು ನನ್ನ ಗೌರವ ಅಂತ ಇವತ್ತು ದಿವಸ ಶಿಕ್ಷಕರು ಇವತ್ತು ದಿವಸ ಭಾವಿಸ್ತಾರೆ. ಅದಕ್ಕೆ ದಯಮಾಡಿ ಎಲ್ಲ ಪಾಲಕರಲ್ಲಿ ನಾ ಕೈಕಾಲು ಬೀಳುತ್ತೆ. ಶಿಕ್ಷಣ ಇಲ್ಲದೆ ಮಕ್ಕಳ ಭವಿಷ್ಯ ಇಲ್ಲ. ಅದರ ವಿಶೇಷವಾಗಿ ಹೆಣ್ಮಕ್ಳು ಕಲಿದೆ ಹೋದ್ರೆ ಈ ನಮ್ಮಂತ ಹಣಸುಳ ಮಗ ಗಂಡು ಬೀಳ್ತಾರೆ. ಕಲಿತ್ರಿ ಚಲೋ ಅಂತ ಸಿಗುತ್ತಾ, ನಿಮ್ಮ ಕಾಲ ಮೇಲೆ ನೀವು ನಿದ್ದು ಎಲ್ಲೋ ಪುಣಾನೋ, ಬಾಂಬೆನೋ, ಬೆಂಗಳೂರು, ಬೆಳಗಾವಿ, ಕೊಲ್ಹಾಪುರ, ಹೈದರಾಬಾದ್ ಎಲ್ಲರೂ ಸುಖವಾಗಿ ಗಂಡ ಹೆಂಡತಿ ಸುಖವಾಗಿ ಇರ್ತೀರಿ ಶಿಕ್ಷಣ ಕಲ್ತ್ರೆ. ನೀವು ಕಲಿಲ್ಲ ರಮೇಶ ನಾವೇನು ಕಣಾಗ ನಾವು ಹಿಂಗಂದ್ರೆ ಈ ನಮ್ಮಂತ 14 ಸುಲಭ ಗಂಡು ಬರ್ತಾ, ಮುಂಜಾನೆ ಚಾ ಮಾಡು, ಮಧ್ಯಾಹ್ನ ಚಾ ಮಾಡು, ಅದನ್ನ ಮಾಡಿದ್ರಿ ಇದನ್ನ ಮಾಡಿದ್ರಿ, ನೀವು ಸೋತು ಬಿಡುವುದಿಲ್ಲ ಇಲ್ಲಿ. ಅಂದ್ರೆ ಅವ್ರಿಗೆ ನಿಮಗೂ ಮಕ್ಕಳ ನಿಮ್ಗಳಾಗತ್ತಾನೆ, ನೀವು ಕೈಲಿಂದ ನಿಮಗೂ ಹೆಣ್ಣು ಕೊಡುದಿಲ್ಲ ಅಂತ ಅವ್ರಿಗೆ ಹೆಂಗಸರಿ ಹುಡುಗಿಯರ ಹೇಳಿದ ಸಾವುಕಾರ ರಮೇಶ್ ಸಂಬಂಧ ಇರುತ್ತೆ ಅಂತ ಕೂತೀರಿ. ನಿಮಗೆ ನಾಳೆ ಆ ಮಾಡ್ಕೊಳ್ಳೋ ಹುಡುಗಿ ನಿಮ್ಗೆ ಇಂಟರ್ವ್ಯೂ ತಗೋತೈತಿ. 5 ಮಗ್ಗಿಯನ್ನು 9 ಮಗ್ಗಿಯನ್ನು ಅಂದ್ರೆ ಮಕ್ಕಳ ನೀವು ಅಣ್ಣ ಅಂದ್ರೆ ಮಾಡ್ಕೊಳ್ಳೋದಿಲ್ಲ. ಹೋಗಿ ನಡಕ ಗಿಡಕ್ಕೆ ಉರ್ಲಾಕೋಬೇಕಾಗಿತ್ತು. ಅದಕ್ಕೆ ಶಿಕ್ಷಣ ಭೂಮಿ ಮ್ಯಾಗಿರ್ತಕ್ಕಂಥ 2ನೇ ಆಕ್ಸಿಜನ್. ಹೆಂಗ ನಾವು ಬದುಕಬೇಕಾದ್ರೆ ಆಕ್ಸಿಜನ್ ನಮ್ಗೆ ಅವಶ್ಯಕತೆ ಇದೆ, ಹಂಗ ಇವತ್ತು ದಿವಸ ನಾವು ಭೂಮಿ ಮ್ಯಾಗ ಬದುಕಿ ನಮ್ಮ ಕಾಲ ಮ್ಯಾಗ ನಾವು ನಿಲ್ಲಬೇಕಾದ್ರೆ ಶಿಕ್ಷಣ ಅನ್ನೋದು ಬಹಳ ಅವಶ್ಯಕತೆ ಇದೆ. ಅದ್ರ ಬಗ್ಗೆ ಪಾಲಕರು ಅರ್ಥ ಮಾಡ್ಕೊಳ್ರಿ. ಅದ್ರ ಜೊತೆಗೆ ಗುರುಗಳು, ಗುರು ಮಾತೆಯರಿಗೆ ಮಾರ್ಗದರ್ಶನ ಮಾಡ್ತಿರ್ತಾರೆ.
ಅದ್ರ ಜೊತೆಗೆ ವಿದ್ಯಾರ್ಥಿನಿಯರು ಸಹಿತ ಇವತ್ತು ದಿವಸ ಅರ್ಥ ಮಾಡಿಕೊಳ್ಳೋದು ಅವಶ್ಯಕತೆ ಐತಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು ಶಿಕ್ಷಣ ಅಂದ್ರೆ ಬರೀ ಶಾಲೆಗೆ ಹೋಗಿ ಕೂತು ಬರೋದಲ್ಲ, ಲಕ್ಷ ಕೊಟ್ಟ ಕೇಳಬೇಕು, ಲಕ್ಷ ಕೊಟ್ಟು ಕಲಿಬೇಕು. ಈ ನಾವು ಸಣ್ಣಾಗಿರ್ತಾಗ ನಮಗೆ ಕಲಿಸಿದ್ದು ಎರಡನೇ ಕಲಿಸಿದ್ದು 1 2 ಬೇಳೆಯ 1 2 ಬಾಳೆ ಎಲೆ ಹರಡು 3 4 ಅನ್ನವ ಹಾಕು 5 6 ಬೇಳೆಯ ಸಾರು 7 8 9 10 ಊಟ ಮುಗಿದಿತ್ತು. ಇದನ್ನ ನಂಗೆ ಎರಡನೇ ಕಲಿಸ್ಯಾರ. ಇನ್ನ ನನ್ನ ಮೊಮ್ಮಕ್ಕಳಿಗೆ ನಾ ಕಲಿಸ್ಕೋದ್ ನಾ ಏನೂ ಮರ್ತಿಲ್ಲ. ಇನ್ನೊಂದು ಕಲಿಸಿದ್ರೆ ನಮ್ಗೆ ಆಟ ಆಡಕ್ಕೆ ಹೊರಗೆ ಹೋಗ್ತಿರ್ಕಿಲ್ಲ. ನಾವು ಅಲ್ಲೇ ಕಲಿಸ ಅತ್ತಿಕಾಳ ಬತ್ತಿಕಾಳ ಬೌನರ ಬಸನರ ಕೈ ಜೋಡ್ಗೆ ಪಂಚಾಂ ಪಗಡಂ ಬಡೋಲ್ ಪುಸ್ ಅನ್ನೂ ಹೊರಗೆ ಹೋಗ್ತಿರ್ಕಿಲ್ಲ ನಾವು. ಯಾಕಂದ್ರೆ ಅವ್ರಿಗೆ ಯಾವಾಗ ಕಾಳಜಿ ಇರ್ತೈತೆ, ಎಲ್ರಿ ಪೆಟ್ಟು ಹಚ್ಕೊಂಡು ನಾನು ಎಲ್ರಿ ಏನಾರ ತೊಂದರೆ ಆದತ್ತು ಅಥವಾ ಅಂಜಿಕೆ ಒಂದು ಹೊರಗೆ ಕಳಿಸ್ತಿರ್ಕಿಲ್ಲ. ಹಿಂಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯದ ಮುಖಾಂತರ ಗುರುಗಳು ಗುರು ಮಾತೆಯರ ಆಶೀರ್ವಾದದಿಂದ ನಾವು ದೊಡ್ಡವರಾಗಿ ಬೆಳೆದಿದ್ದೀವಿ. ಅನೇಕ ವ್ಯಾಕರಣಗಳ ಬಗ್ಗೆ ಈಗ ವ್ಯಾಕರಣ ಬಹಳ ಬದಲಾಗಿ ಹೋಗೈತಿ. ಈ ಕೆಲವೊಂದು ಮಂದಿ ಇಲ್ಲಿ ಅಲ್ಲಿ ಎಡ್ರೂಕರ್ ಸರ್ ಕೂತಾರ ನೋಡಿ ಮೆದರಿಗೆ. ಇವತ್ತು ಬಹಳ ಮಂದಿಗೆ ಸ್ವರಗಳು ಎಷ್ಟದಾವ ಅಂದ್ರೆ ಮಾಸ್ತರ್ಗಳಿಗೆ ಗೊತ್ತಿಲ್ಲ. ಸ್ವರಗಳು ಅ ಆ ಇ ಅಹಂ ತಕ ಏನು ಬರ್ತಾವು, ಅ ಆ ಇದಿಂದ ಆ ಅಮ್ಮ ತಕ ಏನು ಬರ್ತಾವು ಅವು ಸ್ವರಗಳು. ವ್ಯಂಜನಗಳದ ಕೇಳ ಯಾವ ಇಂಜನ್ ಅಂತ ಕೇಳ್ತ. ವ್ಯಂಜನಗಳು ಇವತ್ತು ದಿವಸ ಕಕ್ಕ ಗಗನ ಜಜ ಜನ ಇವೆಲ್ಲ ವ್ಯಂಜನಗಳು. ಆ ವ್ಯಂಜನದಾಗ ಸಿದ್ದಪ್ಪಣ್ಣ ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಬರ್ತದೆ. ಮತ್ತೆ ಕಲ್ಪಲ್ ಹೋಗಿ ವ್ಯಂಜನದಾಗ ಅಲ್ಪ ಪ್ರಾಣ ಮಹಾಪ್ರಾಣ. ಯಾವ ಒತ್ತಕ್ಷರ ಅದಾವು ಅವ ಮಹಾಪ್ರಾಣ, ಒತ್ತಕ್ಷರ ಯಾವಿಲ್ಲ ಅವ ಅಲ್ಪ ಪ್ರಾಣ. ಏನ್ರಿ ಪಿಡಿಒ ಸಾಹೇಬ್ರ? ಯಾಕಂದ್ರೆ ನಾವಿದು 3ನೇ 4ನೇ ಕಲ್ತೀವಿ ಇವೆಲ್ಲ. ಇನ್ನ ನೆನಪದಾವ ನಮಗೆ. ನೆನಪು ಯಾಕೆ ಇಡ್ತೀವಿ ಅಂದ್ರೆ ಇವತ್ತು ದೇವಾಲಯ ಯಾವ ಸಂದೀಪ ಸ್ವರ್ಧೀರ್ ಸಂಧಿ ದೇವ ಅಧಿಕ ಆಲಯ ಎರಡು ಹೋದು ಯಾವ ಸಂಧಿ ಆತ. ಹಿಂಗಾಗಿ ವ್ಯಾಕರಣ ಕಡೆ ಎಷ್ಟು ನೀವು ಲಕ್ಷ್ಯ ಇಡ್ತೀರಿ ನಿಮ್ಮ ತಲೆ ಅಷ್ಟ ಶಾರ್ಪ್ ಆಗಿರ್ತದೆ. ಆ ಒಂದ್ ನಿಟ್ಟಿನಲ್ಲಿ ಇವತ್ತು ದಿವಸ ಸ್ವರಗಳು ಯಾವುವು, ಅದ್ರೊಳಗೆ ವ್ಯಂಜನಗಳು ಯಾವುವು, ಅದ್ರೊಳಗೆ ಅಲ್ಪ ಪ್ರಾಣ ಯಾವ ಮಹಾಪ್ರಾಣ ಯಾವ, ವ್ಯಾಕರಣಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಜಾಗನೂರತ್ತ ಮೊದಲು ಊರುತ್ತಿದೆ. ಆದ್ರೆ ಬಹುಶಃ ಈಗ ಅದನ್ನು ಬದಲಾಯಿಸಬೇಕಾಗಿತ್ತು. ಎಲ್ಲರೂ ಹೇಗೆ ಜಾಗೃತವಾಗಿರ್ತಕ್ಕಂಥ ಊರು ಯಾವುದು ಅಂದ್ರೆ ಅದು ಜಾಗನೂರು. ಜಾಗೃತ ಊರು ಜಾಗನೂರು ಅನ್ನುವಂಥ ಮಾತನ್ನು ಇವತ್ತು ದಿವಸ ನಾವು ಹೇಳಬೇಕಾಗ್ಯದ. ನನಗೆ ವಯಸ್ಸು 60. ನಂದ 7ನೇ ವಯಸ್ಸಿನಾಗೂ ಜಾಗನೂರು ನೋಡಿದನ್ನ, ಈಗ 60ನೇ ವಯಸ್ಸಿನಾಗೂ ನೋಡಾಕತ್ತ. ಅಜ ಗಜಾಂತರ ಫರಕ್ ಆಗಿದೆ. ನಮ್ಮೂರಾಗ IAS ಆಗಿಲ್ಲ ಅಂದ್ರೆ ಇದು ನಮ್ಮೂರ. ಬಾಗೇವಾಡ್ಯಾಗ IAS ಆಗಿಲ್ಲ, ಬಟ್ ಜಾಗನೂರಾಗ IAS ಆಗಿದ್ದಾರೆ. ರಮೇಶ್ ಕತ್ತಿಗೆ ಇವತ್ತು ದಿವಸ 100 ಪಟ್ಟು ಹೆಮ್ಮೆ ಐತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅನೇಕ ಹುದ್ದೆಗಳಲ್ಲಿ ಇವತ್ತು ನಾ ಡಿಜಿಟಲ್ ಲೈಬ್ರರಿ ಮಾಡ್ಯಾರ. ಹೋಗಿ ಬಂದು ನಾನು ದಿನ 15 ಹುಡುಗರು ಕಲಿತಾರೆ. ಧಾರವಾಡಕ್ಕೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನೋ ಹೋಗೋರು ಪಾಪ ಇಲ್ಲೇ ಲೈಬ್ರರಿಗೆ ಓದಿ ಕಲಿಯಾಕತ್ತಾರ. ಸಾಕಷ್ಟು ಅನುಕೂಲಗಳನ್ನು ಮಾಡಿದ್ದಾರೆ. ಮತ್ತು ಜಾಗನೂರದಲ್ಲಿರ್ತಕ್ಕಂಥ ಜಾಗೃತವಾಗಿರ್ತಕ್ಕಂಥ ಊರದಲ್ಲಿರ್ತಕ್ಕಂಥ ಮನಸ್ಸುಗಳು ಸಹಿತ ಇವತ್ತು ದಿವಸ ಒಂದಾಗಿ ನಾವು ನಮ್ಮೂರು, ನಮ್ಮ ಮಕ್ಕಳು, ನಮ್ಮ ಶಿಕ್ಷಣ, ನಮ್ಮ ವ್ಯವಸ್ಥೆಯಲ್ಲಿ ನಾವು ವ್ಯವಸ್ಥಿತವಾಗಿ ನಡಿಬೇಕು ಅನ್ನುವಂತ ಒಂದು ಮಾರ್ಗದಲ್ಲಿ ನಡೆದಿದ್ದಾರೆ. ಇವತ್ತಿನ ದಿವಸ ಇಲ್ಲಿರ್ತಕ್ಕಂಥ PKPS ಮುಚ್ಚಿ ಹೋಗಿತ್ತು ಇವತ್ತು. ಆದ್ರೆ ಇವತ್ತು ಅದೇ PKPS ಚಿಕ್ಕೋಡಿ ತಾಲೂಕಿನ ಯಾವ್ದಾದ್ರೂ ನಂಬರ್ 1 PKPS ಇದ್ರೆ ಅದು ಜಾಗನೂರು PKPS ಅಂತ ಇವತ್ತು ದಿವಸ ಇದಕ್ಕೆ ನಾವು ಹೇಳಬೇಕಾಗ್ತದೆ. ಇದಾಗ ಹೇಳಿದ್ರು ಊಟದ ತಟ್ಟೆ ಕೊಟ್ರು, ಅದನ್ನು ಕೊಟ್ರು, ಇದನ್ನು ಕೊಟ್ರು ಅಂತ ಹೇಳಿ 6 ಲಕ್ಷ ರೂಪಾಯಿ ದುಡ್ಡ ಇವತ್ತು ಬೆಲ್ಲದ ಫೌಂಡೇಶನ್ದವರು, PKPSದವರು,
ಮತ್ತೊಂದು ಯಾವುದೋ ಕಂಪನಿಯವರು ಕೂಡಿ 6 ಲಕ್ಷ ರೂಪಾಯಿ ಕೊಟ್ಟು ಸಾಕಷ್ಟು ಅನುಕೂಲತೆಗಳನ್ನು ಮಾಡಿದ್ದಾರೆ. ಅದರ ಸದುಪಯೋಗ ಇವತ್ತು ದಿವಸ ಜನ ನೀವೆಲ್ಲ ಮಾಡ್ಕೊಳ್ಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಬಹುಶಃ ಮುಂಜಾನೆ 11 ಬರಬೇಕಾಗಿತ್ತು. ಒಂದು 3-4 ಅಡಿಷನಲ್ ಕಾರ್ಯಕ್ರಮ ಆಗಿದ್ದರಿಂದ ತಡವಾಗಿ ಬಂದಿದ್ದೀನಿ. ಆದರೂ ಸಹಿತ ನಾ ನೆಟ್ಗೆ ಕಾರ್ಯಕ್ರಮಕ್ಕೆ ಬರ್ತಾನು ಪಡಕ್ನ ಮುಗಿಸ್ಕೊಂಡು ಹೋಗ್ತಾನೆ ಅಂದ್ಕೊಳ್ಳೆ ಸೂಕ್ಷ್ಮ ಹೇಳ್ರು, ಇಲ್ರಿ ದೇವ್ರ ಗುಡಿಗೆ ಹೋಗಿ ಬಂದ ಮುಂದೆ ಕಾರ್ಯಕ್ರಮ ಮಾಡೋಣ ಅಂತ ನಾ ತಿಳ್ಕೊಂಡು ಹುಡುಗರನ್ನ ಊಟಕ್ಕೆ ಬಿಟ್ಟಿದ್ದಾರೆ. ಅಂದ್ರೆ ನಾವು ಕನ್ನಡ ಗಂಡು ಮಕ್ಕಳ ಶಾಲೆ ವಿದ್ಯಾರ್ಥಿಗಳು ಪಡಕ್ನ ಗೊತ್ತಾಗ್ತಾವ. ಆ ಪ್ರಕಾರ ಗುಡಿಯಾಗ ಹೋಗಿ ದೇವ್ರ ದರ್ಶನ ತಗೊಂಡು ಸೊಸೈಟಿಯಾಗ ಹೋಗಿ ಅಲ್ಲೆಲ್ಲ ಕಟ್ಟಡದ ಮಾಹಿತಿ ತಗೊಂಡ ನಂತರ ಎಲ್ಲ ಹುಡುಗರು ಊಟ ಮುಗದೈತೆ ಅಂದ ಕೂಡಲೇ ಇವತ್ತು ದಿವಸ ಕಾರ್ಯಕ್ರಮಕ್ಕೆ ತಡ ಮಾಡಿ ಬಂದಿದ್ದೀನಿ. ದಯಮಾಡಿ ಎಲ್ಲ ಕ್ಷಮೆ ಇರಲಿ. ಬರುವಂತ ನಿರ್ಮಾಣದಲ್ಲಿ ಇವತ್ತಿನ ದಿವಸ ಮತ್ತೊಂದು ಈ ಭಾಗದ ಜನಪ್ರಿಯ ಶಾಸಕರು ಸಹೋದರ ಮಿತ್ರರಾಗಿರ್ತಕ್ಕಂಥ ದುರ್ಯೋಧನ ಐಹೊಳೆ ಅವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರಿಗೆ ಬೆಂಗಳೂರಿನಲ್ಲಿ ಸಭೆ ಇರೋದ್ರಿಂದ ಹೋಗಲೇಬೇಕು ಅನ್ನೋಂಥ ಒಂದು ಅನಿವಾರ್ಯತೆ ಬಂದಂತ ಸಂದರ್ಭದಲ್ಲಿ ಅವರು ತಾವು ದಯಮಾಡಿ ಮುಗಿಸ್ಕೊಂಡು ಬರ್ರಿ ಅನ್ನೋದು ಮಾತನ್ನು ಸಹಿತ ಹೇಳಿದ್ದಾರೆ. ಈ ಎಲ್ಲಾ ಕಾರ್ಯಕ್ರಮಕ್ಕೂ ಸಹಿತ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ದುರ್ಯೋಧನ ಐಹೊಳೆ ಅವರ ಶುಭ ಹಾರೈಕೆಗಳನ್ನು ಇದೇ ಸಂದರ್ಭದಲ್ಲಿ ಹಾರೈಸ್ತಾ, ಈ ಒಂದು ಶಾಲೆ ಬಹುಶಃ 811 ಹುಡುಗರು ಅದಾರೆ, ಹೆಣ್ಮಕ್ಳ ಗಂಡ್ಮಕ್ಳು ಕೂಡಿ 811 ಪೈಕಿ 600-650 ಹುಡುಗರು ತೋಟದಿಂದ ಬರ್ತಾವ. 150 ಹುಡುಗರು ಅಷ್ಟೇ ಊರಾಗಿನ ಬಹುಶಃ ಬರುತ್ತಾರೆ. ಆದರೂ ಸಹಿತ ಇವತ್ತು ತೋಟಪಟ್ಟಿಯಲ್ಲಿ ಜನ ಯಾಕೈತೆ ಅಂದ್ರೆ ಸ್ವಚ್ಛವಾದ ಗಾಳಿ, ನೀರು, ಹಾಲು, ಪಲ್ಯ ಎಲ್ಲ ತೋಟದಾಗ ಸಿಗ್ತೈತಿ, ದೇಕರಿಕೆ ಆಗ್ತೈತಿ ಅನ್ನೋ ಸಲುವಾಗಿ ಇವತ್ತು ತೋಟಗಳಲ್ಲಿ ಬಹಳ ಜನ ಅದಾರ. ಆದರೂ ಸಹಿತ ತಾವೇನು ಇಲ್ಲಿ ಬಂದಿದ್ದೀರಿ, ಶಿಕ್ಷಣವನ್ನ ವ್ಯವಸ್ಥಿತವಾಗಿ ತಾವು ಪಡ್ಕೊಳ್ಳೋದ್ರ ಮುಖಾಂತರ ಈಗ ನಿಮ್ಮ ಸಲುವಾಗಿ ಇವು ಕೊಲೆಗಳು ಕಟ್ಟ್ಯಾರ. ನಮಗ ಅವಾಗ ಕೊಲೆಗಳು ಇರ್ತಿರ್ಕಿಲ್ಲ. ಎಲ್ರಿ ಒಂದು ಕೊಲೆ ಹಾಕೊಂಡಾಗ ಹೋದ್ರ ಅಲ್ಲಿ ಹಾಳ್ಮಣ್ಣಿನ ಹೆಂಟಿ ಬೀಳ್ತಿತ್ತು. ಅದು ಕೊಲೆ ಬಂದ್ ಮಾಡಿಸಿ ಹಿಂದಿನ ಕೊಲೆ ಹಾಕೊಂಡ್ಸಾವ, ಅಲ್ಲಿ ತೆಗಿಸಿ ಅಲ್ಲಿ ಹೋದ. ವಾರದಾಗ 3 ಕೊಲೆ ಸುತ್ತಾಕ್ತಿದ್ವಿ ನಾವು. ಮತ್ ನಿಮ್ಮದೊಂದು ನಸೀಬ. ನಾವು ಸಾಲಿ ಕಲಿ ಮುಂದೆ ಸಾರ್ಸ ಕಲಿಯು ಸಾಲಿ. ಶಗನ ಹಿಡ್ಯಾಕ 10 ಮಂದಿ ಹೋಗೋದು, ನೀರ್ ತರಾಕ್ 10 ಮಂದಿ, ಸಾರ್ಸಾಕ್ 15 ಮಂದಿ. ಅಂದ್ರೆ ಆಗಿನ ಪರಿಸ್ಥಿತಿ ಹಂಗಿತ್ತು. ಬರ್ತಾನ ಪರಿಸ್ಥಿತಿ ಅವೆಲ್ಲ ಕಲ್ತಿದ್ವು. ಅಮೆರಿಕಾದ ಉಪ್ಪಿಟ್ಟು ಬರ್ತಿತ್ತು. ಈಗ ನಿಮ್ಮಂಗ ತಟ್ಟಿ ಪತ್ತಿ ಕೊಡ್ತಾರೆ ಗುರುಗಳೇ, ನಮಗ್ ಕೊಟ್ರೆ ನಾವು ಹೆಂಗೆಲ್ಲ ಹರಿದು ಹೋಗ್ತಿದ್ವು. ನಮಗೇನ್ ತೈತ್ಯೂ ಇಲ್ಲ, ಬಗುವಿಲ್ಲ. ಅಮೆರಿಕಾದ ಉಪ್ಪಿಟ್ಟು ಒಂದು ಬರ್ತಿತ್ತು, ಕುದಿಯಾಕ ನೀರು ಇಡ್ತಿರು, ಅದು ಬರ್ರಗ ಕೊಡಗೋಲ್ ಹೆಚ್ಚು ಅದ್ ಮುಂದಿನ ಬಾಯಿ ಹೇಗ್ತಿರು, ಅದನ್ನ ಡಬ್ ಮಾಡ್ತಿರು. ಆ ಬಿಸಿನೀರ ಕಳ ಕೂತ್ಕೊಳ್ಳಿ ಅದನ್ನ ಪೇಪರ್ದಾಗ ಹಾಳಾಗ ಹಾಕಿ ಕೊಟ್ಬಿಡ್ತಿರು. ಅಂತ ತಿನ್ಕೋತ ಒಂದು ಪೌಡರ್ ಹಾಲು ಲಕ್ಷ್ಮಣ, ಆಕಳ ಹಾಲವ ಕುಡಿಯೋಣ, ಆಣೆಯ ಕಸವನ್ನು ಪಡಿಯೋಣ ಅನ್ನನವ್ರು ನಮಗೆ. ಹಂಗ್ರಿ ಅವ ಆಕಳ ಹಾಲಲ್ಲ, ಇವನು ಪೌಡರ್ ಹಾಲ ಮತ್ತೆ ಆಕಳ ಏನು ಬಗೆತಾರೋ ಅಂತ ಕೇಳೋಣ. ಬಿಡ್ತಿರ್ ಕಪಾಳಿಗೆ ಇಡಿ. ನಾವು ಮಾಸ್ತರ್, ನಾವು ಆಕಳ ಹಾಲ ಅಂದ್ರೆ ಮಗನ ಆಕಳ ಹಾಲವ್. ನಾಳೆ ಆಣೆ ಹಾಲಂದ್ರೆ ಆಣೆ ಹಾಲು ಅನ್ನಬೇಕಿನಿ. ನಾ ಮತ್ತೆ ಆಕಳ ಬಿಡ್ನಿ, ಆಣೆ ಹಾಲನ್ನು ಕುಡಿಯೋಣ, ಆಣೆ ಕಸವನ್ನು ಪಡಿಯೋಣ ಚಾಲೂ ಮಾಡಿದ್ವಿ ಮಾಡುತ್ತೆ. ಅಂದ್ರೆ ಆಗಿನ ಶಿಕ್ಷಣ ಈಗಿನ ಶಿಕ್ಷಣ ಬಹಳ ವ್ಯತ್ಯಾಸ. ಇವತ್ತು ಸರ್ಕಾರ ನಿಮ್ಮ ಸಲುವಾಗಿ ಅನೇಕ ಯೋಜನೆ ತರೋದ್ರ ಮುಖಾಂತರ ನಿಮ್ಮನ್ನ ಸಮರ್ಪಣೆ ಮಾಡ್ಕೊಂಡೈತೆ. ಸರ್ಕಾರ ನಿಮಗೆ ಸಮರ್ಪಣೆ ಆಗೈತಿ. ನಮ್ಮ ಲಿಟ್ರಸಿ ರೇಟ್ ಆಫ್ ದ ಕಂಟ್ರಿ, ಶೈಕ್ಷಣಿಕವಾಗಿರ್ತಕ್ಕಂಥ ನಮ್ಮ ಲಿಟ್ರಸಿ ರೇಟ್, ನಮ್ಮ ಕಂಟ್ರಿ ರೇಟ್ ಇವತ್ತು ದಿವಸ ಹೆಚ್ಚಿಗೆ ಇರಬೇಕು ಅನ್ನೋಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಮತ್ತೆ ಇನ್ನು ಪಿಡಿಒ ಅವರಿಗೆ ಹೇಳ್ತಾ ಇದ್ದೀನಿ, ಇಲ್ಲೇ ಅದಾರ ಪಿಡಿಒ ಅವರು. ಯಾಕಂದ್ರೆ ಒಂದು 20 ವರ್ಷದಿಂದ ಇಲ್ಲಿ ಬಂದಿನ ಎಲ್ಲ ತಿರುಗಾಡಿ ಸಿಗಿದ್ರು. ಇದು ನಿಮ್ಮ ಹೆಸರೇ ಐತಿ, ಮುಂದಿನ ದಿನ ಜಾಗ. ಅದನ್ನ ಸಾರಿ ಕೊಡ್ರಿ. ಆಗೈತಿ. ಮತ್ತೆ ಅದನ್ನ ನಿಮ್ಮದ ಸಮತಟ್ಟು ಮಾಡೋ ಯೋಜನೆದಾಗ ಹಾಕಿ ಅದನ್ನ ಲೆವೆಲ್ ಮಾಡಿದ್ರಲ್ಲ, ಹಾಕಿ ಮಾಡಿದ ಲೆವೆಲ್ ಇನ್ನೊಂದು 2-3 ತಿಂಗಳು ಮಾರ್ಚ್ ಬರ್ತಾನ ಅಟ್ ಹೋಗಿ ಫುಲ್ ದೊಡ್ಡ ಗ್ರೌಂಡ್ ಮಾಡ್ರಿ. ಕ್ರಿಕೆಟ್ ಆಡಕ್ ಬರೋ ಹುಡುಗರಿಗೆ ಲೆವೆಲ್ ಸಮತಟ್ಟು ಮಾಡ್ರಿ, ಎಲ್ಲರಿಗೂ ಅನುಕೂಲ ಆಗ್ತದೆ. ನಾವು ಸೀಟಿ ನೋಡೋದು ಮಗ ಮಾಡಬಾರ್ದು ಅಂತ ಮಕ್ಕಳ್ರೆ ಸೀಟಿ ಹೊಡೆದ್ರೆ ಮಕ್ಕಳು. ಮಾರ್ಚ್ ಇವತ್ತು ಯಾವುದು ಜನವರಿ, ಫೆಬ್ರವರಿ, 2 ತಿಂಗಳೈತಿ. ನಿಮ್ಗೇನು ಸಮಸ್ಯೆ ಅನ್ನೋದು ನನಗೆ ಹೇಳ್ರಿ, ಶಾಸಕರಿಗೆ ಹೇಳ್ರಿ, ಅಥವಾ ಬೆಲ್ಲದವ್ರಿಗೆ ಹೇಳ್ರಿ, ಅಥವಾ SDMC ಅಧ್ಯಕ್ಷರಿಗೆ ಹೇಳ್ರಿ. ನಿಮ್ಮ ಯುಒನೋ CS ಯಾರಿಗೆ ಮಾತಾಡ್ತೀವಿ ಪೂರ್ಣ ನಮ್ಮ ಸೀಮೆ ಎಷ್ಟೈತಿ ನೋಡ್ಕೊಂಡು ಲೆವೆಲ್ ಮಾಡಿ ಕೆಂಪು ಮಣ್ಣು ಕಡಿಸಿ
ಹುಡುಗರಿಗೆ ವಾಲಿಬಾಲ, ಖೋ-ಖೋ, ಕಬಡ್ಡಿ, ಕ್ರಿಕೆಟ್, ಆ ಶಾರ್ಟ್ ಪಿಚ್ ಮಾತ್ರ ಆಡಬೇಡ್ರೆ. ಆ ಕ್ರಿಕೆಟ್ ಶಾರ್ಟ್ ಪಿಚ್ ಆಡಿದ್ರೆ ಮಕ್ಕಳ ಮನೆಗೆ ಹೋಗ್ತೀರಿ. ಲೆಂತ್ ಪಿಚ್ ಆಡ್ರಿ, ಅದ್ರ ಮುಂದೆ ಏನಾರ ಭವಿಷ್ಯ ಆಗ್ತೈತಿ. ಆ ಒಂದು ನಿಟ್ಟಿನಲ್ಲಿ ಗ್ರೌಂಡ್ ಬಹಳ ಅವಶ್ಯ. ಬರೇ ಶಾರೀರಿಕವಾಗಿ ಬರೇ ನೀವು ಬರೇ ಅಂಕಿ ಮಗ್ಗಿ ಕಲ್ಕೋತ ಹೋದ್ರೆ ಶಾಣೆ ಆಗಂಗಿಲ್ಲ. ಶಾರೀರಿಕವಾಗಿಯೂ ಸಹಿತ ನಾವು ಸದೃಢರಿರ್ಬೇಕು. ಅದಕ್ಕೆ ಆಟ ಬಹಳ ಅವಶ್ಯದ. ಆ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿರ್ತಕ್ಕಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಗ್ರೌಂಡ್ ಅನ್ನು ಗ್ರಾಮ ಪಂಚಾಯಿತಿಯ ಚೇರ್ಮನ್ರು ಮತ್ತು ಪಿಡಿಒ ಅವರು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮದ ಎಲ್ಲಾ ಹಿರಿಯರು ಕೂಡಿ ಆದಷ್ಟು ಬೇಗನೆ ಮಾಡಿ ಕೊಡ್ರಿ. ಅದಕ್ಕೇನು ಸಮಸ್ಯೆಗಳು ಬಂದು ನಮ್ಗೆ ಹೇಳ್ರಿ, ನಾವು ಒಂದು ಪರಿಹಾರ ಮಾಡೋ ಪ್ರಯತ್ನ ಮಾಡಿ